ರಾಜಕೀಯ ಪಾರ್ಟಿಗಳು ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ಮಾಡಲಿಲ್ಲ. ಇದರ ಪರಿಣಾಮವಾಗಿ ಕಳೆದ 30 ವರ್ಷ ಮಹಿಳಾ ರಿಸರ್ವೇಶನ್ ಬಿಲ್, ಮಹಿಳಾ ಮೀಸಲಾತಿ ನೆನೆಗುದಿಗೆ ಬಿದ್ದಿದೆ. 2023ರಲ್ಲಿ ಮಹಿಳಾ ರಿಸರ್ವೇಶನ್ ಬಿಲ್ ಲೋಕಸಭೆಯಲ್ಲಿ ಪಾಸ್ ಆಯಿತು. ಆದರೆ 543 ಸೀಟಿಗೆ ಮೀಸಲಾಗಿತ್ತು. ಇವತ್ತು ಈ ಸೀಟನ್ನ 850 ಮಾಡಿ ಪುರುಷರಿಗೂ ಅನ್ಯಾಯ ಆಗಬಾರ್ದು, ಮಹಿಳೆಯರಿಗೂ ಮೀಸಲಾತಿ ಕೊಡಬೇಕು ಅನ್ನುವಂತ ಕಾರಣಕ್ಕಾಗಿ ನರೇಂದ್ರ ಮೋದಿ ಅವರು ಈ ಬಿಲ್ ಅನ್ನ ತಂದ್ರು. ಡಿಲಿಮಿಟೇಷನ್ ನ ಜೊತೆಗೆ ತಂದ್ರು. ಯಾಕೆಂದ್ರೆ ಸೆನ್ಸಸ್ ಆದ ಮೇಲೆ, ಈಗ ಸೆನ್ಸಸ್ ನಡೆಯುತ್ತೆ ಬರುವಂತ ವರ್ಷಗಳಲ್ಲಿ, ಸೆನ್ಸಸ್ ಆದ ಮೇಲೆ ಡಿಲಿಮಿಟೇಷನ್ ಆದ ಮೇಲೆ ದಕ್ಷಿಣ ಭಾರತದ ಸಂಖ್ಯೆಯಲ್ಲಿ ಕಡಿಮೆ ಆದ್ರೆ ಇದಕ್ಕೆ ಯಾರು ಹೊಣೆ? ಇದರಲ್ಲಿ ಒಂದು ವ್ಯವಸ್ಥಿತ ಷಡ್ಯಂತ್ರ ಇದೆ. ದಕ್ಷಿಣ ಭಾರತದ ಜನಸಂಖ್ಯೆ ಕಡಿಮೆ ಆಗಿ ಸೆನ್ಸಸ್ ಅಲ್ಲಿ ಕಡಿಮೆ ಸೀಟ್ ಬಂದ್ರೆ ಉತ್ತರ ಭಾರತ ದಕ್ಷಿಣ ಭಾರತಕ್ಕೆ ಅನ್ಯಾಯ ಮಾಡಿತು ಅನ್ನುವಂತ ಒಂದು ದಂಗೆಯನ್ನು ಎಬ್ಬಿಸುವಂತ ವ್ಯವಸ್ಥಿತ ಷಡ್ಯಂತ್ರವನ್ನ ಇಂಡಿಯಾ ಅಲಯನ್ಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಅವಕಾಶ ಸಿಗಬಾರ್ದು. ಈಗ 50% ಮೀಸಲಾತಿಯನ್ನು ಕೊಡೋದು ನಮ್ಗೆ ಲಾಭ, ಅದನ್ನು ಪಡ್ಕೊಳ್ಳೋದು ನಮ್ಗೆ ಲಾಭ. ಯಾಕೆಂದ್ರೆ 28 ಇದ್ದಂತ ಸೀಟ್ 14 ಹೆಚ್ಚಾಗುತ್ತೆ, 42 ಆಗುತ್ತೆ. ತಮಿಳುನಾಡಲ್ಲಿ 39 ಇದ್ದಿದ್ದು 59 ಆಗುತ್ತೆ. ಇದರಿಂದ ದಕ್ಷಿಣ ಭಾರತಕ್ಕೆ ಲಾಭ ಇದೆ. ಅದಕ್ಕಾಗಿ ದಕ್ಷಿಣ ಭಾರತ ಉತ್ತರ ಭಾರತ ಅನ್ನುವಂಥದ್ದನ್ನು ಒಡೆದಾಡಿಸುವುದಕ್ಕಾಗಿ ಇಂಡಿಯಾ ಅಲಯನ್ಸ್ ವ್ಯವಸ್ಥಿತ ಷಡ್ಯಂತ್ರದ ಮೂಲಕ ಇವತ್ತು ಈ ಬಿಲ್ ಅನ್ನ ಸೋಲಿಸಿದೆ. ಬರುವಂತ ದಿನದಲ್ಲಿ ಈ ಬಿಲ್ ಪಾಸ್ ಆಗೇ ಆಗುತ್ತೆ ಅನ್ನುವಂತ ವಿಶ್ವಾಸ ನಮಗಿದೆ. ಮೊನ್ನೆ ನಮ್ಗೆ 2/3 ಮೆಜಾರಿಟಿ ಸಿಗ್ಬೇಕಾಗಿತ್ತು, 66% ಮತ ಸಿಗ್ಬೇಕಾಗಿತ್ತು. ಆ ಮತ ನಮ್ಗೆ ಸಿಗ್ಲಿಲ್ಲ. ಅದಕ್ಕಾಗಿ ಬಿಲ್ ಬಿದ್ದೋಯ್ತು. ನಮ್ಗೆ ನಮ್ಮದೇ ಎಷ್ಟು ಸಂಖ್ಯೆ ಇತ್ತೋ ಅಷ್ಟು ಮತ ಬಂತು. ಆದ್ರೆ ಬೇರೆ ಪಾರ್ಟಿಯವರು ಕೂಡ, ಇಂಡಿಯಾ ಅಲಯನ್ಸ್ ಅವರು ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಆ ಬಿಲ್ ಪಾಸ್ ಆಗ್ತಿತ್ತು. 66% ಮತ ಸಿಗದೇನೆ, 2/3 ಮೆಜಾರಿಟಿ ಸಿಗದೇನೆ ಈ ಬಿಲ್ ಫೇಲ್ ಆಗಿದೆ. ಯಾಕಂದ್ರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಗೆ 2/3 ಮೆಜಾರಿಟಿ ಬೇಕಾಗಿದೆ, 66% ವೋಟಿಂಗ್ ಬೇಕಾಗಿದೆ. ಅದಕ್ಕಾಗಿ ಈ ಬಿಲ್ ಬಿದ್ದೋಗಿದೆ. ಬರುವಂತ ದಿನದಲ್ಲಿ ವಿಶ್ವಾಸ ಇದೆ. ಈ ದೇಶದ ಮಹಿಳೆಯರು ಜಾಗೃತರಾಗಿದ್ದಾರೆ. ಅವರ ಅಡಿಗೆ ಮನೆಗೆ ಸೀಮಿತ ಆಗಿಲ್ಲ. ಅವಳ ಕೈಯಲ್ಲಿ ಸೌಟು ಮಾತ್ರ ಇಲ್ಲ, ಅವಳ ಕೈಯಲ್ಲಿ ಆಯುಧನೂ ಇದೆ, ಅವಳ ಕೈಯಲ್ಲಿ ಕಂಪ್ಯೂಟರ್ ಇದೆ, ಅವಳ ಕೈಯಲ್ಲಿ ಸ್ಟೆಟಸ್ಕೋಪ್ ಇದೆ. ಅವಳು ಇವತ್ತು ಇಂಜಿನಿಯರ್ ಇದ್ದಾಳೆ, ಡಾಕ್ಟರ್ ಇದ್ದಾಳೆ, ಟೀಚರ್ ಇದ್ದಾಳೆ. ಈ ದೇಶದ ಮಹಿಳೆಯರು ಇಂಡಿಯಾ ಅಲಯನ್ಸ್ ಅನ್ನ ಸುಮ್ಮನೆ ಬಿಡಲ್ಲ ಅನ್ನುವಂತ ವಿಶ್ವಾಸ ನಂಗಿದೆ. ಹಿಂದೂ ಧರ್ಮಕ್ಕೆ ಅಪಮಾನ ಮಾಡುವಂತದನ್ನ ನಿರಂತರವಾಗಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಕಳೆದ ವರ್ಷನೂ ಕೂಡ ಇದು ಪತ್ತೆ ಆಗಿತ್ತು. ಯಾರಿಗಾದ್ರೂ ಕೈಯಲ್ಲಿ ಬ್ಯಾಂಡ್ ಇದ್ರೆ ಅದನ್ನು ತೆಗೆಸೋದು, ತಿಲಕ ತೆಗೆಸೋದು, ಮಾಂಗಲ್ಯ ಚೈನನ್ನು ಕೂಡ ಕಳೆದ ಬಾರಿ ತೆಗೆಸಿದ್ರು. ಈ ಬಾರಿ ಮತ್ತೆ ಅಪಮಾನ ಮಾಡುವಂತದನ್ನ, ಜನಿವಾರ ತೆಗೆಸುವಂತದನ್ನ ಮಾಡಿದ್ದಾರೆ. ಇದು ಕಾಂಗ್ರೆಸ್, ಹಿಂದೂ ವಿರೋಧಿ ಕಾಂಗ್ರೆಸ್. ಕೇವಲ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವುದಕ್ಕೆ, ವೋಟ್ ಬ್ಯಾಂಕಿಗಾಗಿ ಇವತ್ತು ಹಿಂದೂಗಳಿಗೆ ಅಪಮಾನ ಮಾಡುವಂತದನ್ನ ರಾಜ್ಯ ಸರ್ಕಾರ ಮಾಡ್ತಾರೆ. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.